ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಮಾಧವ್ ಸರ್, ಬನ್ನಿ ಬನ್ನಿ. ಅಂದರೆ ಬರ್ತ್ಡೇ ಪಾರ್ಟಿಗೆ ಮನೆಗೆ ಬರೋಷ್ಟು ಕ್ಲೋಸ್ ಆದ್ರೆ ಅವರು. ಮಾವ, ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಬನ್ನಿ ಮಾವ, ಪರಿಚಯ ಮಾಡಿಸ್ಕೊಡ್ತೀನಿ. ತಾತ, ಇವರು ನಮ್ಮ ಮಾವ. ಇವರು ಸಿರಿ ಅವ್ರ ತಾತ. ದತ್ತ, ನಿನ್ ಮಾವನ ಇವನು? ಅಲ್ಲಲ್ಲ, ಚಪ್ಪಲಿ ಕಳ್ಳ. ಹೀಗೆ ನನಗೆ ಚಪ್ಪಲಿ ಕಳ್ಳ ಅಂತ ಬಿರುದು ಸಿಕ್ಕಿದ್ದು. ಲೋ ದತ್ತಣ್ಣ, 3 ಹೊತ್ತು ಟಿವಿ ನೋಡ್ತೀಯ, ಇವ್ರು ಯಾರು ಅಂತ ಕೇಳ್ತೀಯಲ್ಲೋ? ಇಷ್ಟು ಫೇಮಸ್ ಆಗಿರೋ ಶೆಫ್ನ ಚಪ್ಪಲಿ ಕಳ್ಳ ಅಂತೀಯ? ಹುಟ್ಟುಹಬ್ಬದ ಶುಭಾಶಯಗಳು ದತ್ತ. ಸಾರಿ ದತ್ತ ಅವರೇ. ಮಾವ, ಬನ್ನಿ ಒಂದು ನಿಮಿಷ. ಓ, ನಿಜನಾ ಅಭಿ? ಇಸ್ ಶಿ ಇಸ್ ಯುವರ್ ಗರ್ಲ್ ಫ್ರೆಂಡ್? ಎಸ್ ಚಿಕ್ಕಮ್ಮ. ಅಲ್ಲ, ಇದು ಸಡನ್ ಆಗಿ. ಸಾರಿ ಚಿಕ್ಕಮ್ಮ, ನಿಮಗೆ ಹೀಗೆ ಗೊತ್ತಾಗೋಗಾಯ್ತು. ಆ್ಯಕ್ಚುಲಿ ನಾನೇ ಮನೆಯಲ್ಲೆಲ್ಲ ಮಾತಾಡಿ ಆಮೇಲೆ ಇವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತಿದ್ದೆ. ಆಂಟಿ ತುಂಬ ದಿನದಿಂದ ಅವಾಯ್ಡ್ ಮಾಡ್ತಾ ಇದ್ದಾನೆ. ನನ್ನ ಕಾಲ್ಸ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾವಾಗಲೂ ಬ್ಯುಸಿ ಇದ್ದೀನಿ ಅಂತಾನೆ. ಏನು ಇವನು ಒಬ್ಬನೇ ನಾ ಕೆಲಸ ಮಾಡ್ತಾ ಇರೋದು? ಐ ವಾಸ್ ಬಿಸಿ ಡೀಪ್ಸ್. ದೀಪಿಕಾ, ನಾನು ಯಾಕೆ ಸುಳ್ಳು ಹೇಳಿ? ವಾಟ್ ಎವರ್, ನೀವು ಎಷ್ಟೇ ಬ್ಯುಸಿ ಆಗಿದ್ರು ನನಗೆ ಸಿಗಬೇಕು ಅಂದಾಗ ನೀನು ಸಿಗಬೇಕು ಅಂತ ಹೇಳಿರ್ಲಿಲ್ವಾ? ಇವತ್ತು ಎದುರುಗಡೆ ಬಂದ್ರೂ ಬ್ಯುಸಿ ಅಂತ ಹಂಗೆ ಹೋದೆ. ಐ ವಾಸ್ ಸೋ ಇರಿಟೇಟೆಡ್. ಅದಕ್ಕೆ ಈಗ ಮನೆಗೆ ಬಂದೆ. ಹೇ, ಇಟ್ಸ್ ಓಕೆ. ದೀಪಿಕಾ ಅಲ್ವಾ? ಎಸ್ ಆಂಟಿ. ಕೂತ್ಕೋ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಕಾಫಿ? ನೋ ಆಂಟಿ, ಬಟ್ ಸಮ್ ಅದರ್ ಡೇ ಫಾರ್ ಶ್ಯೂರ್. ಇವತ್ತು ನಾನು ಅಭಿ ಜೊತೆ ಸ್ವಲ್ಪ ಮಾತಾಡಬೇಕು. ಹನಿ, ಅಭಿ, ಶಾಲ್ ವಿ ಗೋ? ಡೌಟ್ ಇತ್ತು ನನಗೆ. ಆದರೂ ಮಾಮ್ ಒಳ್ಳೆ ಸೈಕ್ ಥರ ಆಡ್ತಿಲ್ವಾ ಅವಳು? ಅಭಿಬ್ರು ಅಟೆನ್ಷನ್ ಕೊಡಲಿಲ್ಲ ಅಂತ ಹೀಗೆ ಮನೆಗೆ ಬರ್ತಾರೆ ಯಾರಾದರೂ? ಮಾಧವ್ ಅವರೇ, ನೀವು? ನಾನೇ ಬರಲ್ಲ ಅಂದ್ಕೊಂಡ್ರಾ? ಹಾಗೇನಿಲ್ಲ, ಫೋನ್ ಮಾಡಿದಾಗ ನೀವು ಬ್ಯುಸಿ ಇದ್ರಿ, ಕರೆಯೋಕ್ಕಾಗಲಿಲ್ಲ. ಫ್ರೆಂಡ್ಸ್ ಮಧ್ಯೆ ಆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ನಿಮಗೆ ನಿಮ್ಮ ಮನೆಯವ್ರ ಬಗ್ಗೆ ಇರೋ ಇಮೋಷ್ನಲ್ ಕನೆಕ್ಷನ್ ನೋಡಿ ಆಶ್ಚರ್ಯ ಆಗ್ತಿತ್ತು. ಯಾಕಿಷ್ಟು ಹಚ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ. ಈಗ ಅರ್ಥ ಆಯ್ತು. ಚೆನ್ನಾಗಿ ಮಾತಾಡಿದ್ರಿ. ನಿಜವಾಗ್ಲೂ ಫ್ಯಾಮಿಲಿ ಮೀನ್ಸ್ ಎವ್ರಿಥಿಂಗ್. ಹೌದಮ್ಮ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಮತ್ತೆ ನಮ್ಮ ಮಾವ ಫ್ರೆಂಡ್ಸ್ ಅಂತ ಸಿರಿ ಹೇಳಿದ್ಲು. ಮಾವ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಅಮ್ಮ ನನಗೆ ಪರಿಚಯ, ಗೊತ್ತಾ? ಹೌದಾ ತುಳಸಿಯವರೇ? ಹೌದು ಮಾವ. ಹೋದ ತಿಂಗಳು
ನಾನು ನಿಮ್ಮ ಜೊತೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ಚೆಕಪ್ಗೆ, ಆಗ ನಂಗೊಬ್ರು ಸಹಾಯ ಮಾಡಿದ್ರು, ತುಂಬ ಒಳ್ಳೆಯವರು ಅಂತ ಹೇಳಿದ್ನಲ್ಲ, ಅದು ಇವರೇ. ಆದರೆ ಇವರೇ ಸಿರಿ ಅತ್ತೆ ಅಂತ ಗೊತ್ತೇ ಇರಲಿಲ್ಲ. ಪೂರ್ಣಿ ಬಾಯಿಲಿ. ಹಾ ಸಿರಿ, ಬಂದೆ. ಮಾವ, ಅಮ್ಮ ಇವತ್ತು ಕೇಕ್ ಮಾಡಿದ್ದಾರೆ. ಅದು ಡೆಲಿಷಿಯಸ್ ಆಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ನೀವು ಮಾಡಬೇಕು. ಅದಕ್ಕೆ ನಿಮ್ಮನ್ನ ಕಿಚನ್ಗೆ ಕರೆದಿದ್ದು. ಅಯ್ಯೋ ಬೇಡ ಪೂರ್ಣಿ, ಮಾಧವ್ ಅವರು ಈಗ ತಾನೇ ಬಂದಿದ್ದಾರೆ, ಅವ್ರಿಗೆ ಯಾಕೆ ತೊಂದರೆ? ಮಾವ ಇದನ್ನೆಲ್ಲ ತೊಂದರೆ ಅನ್ಕೊಳ್ಳೋದೇ ಇಲ್ಲ ಅಲ್ವಾ ಮಾವ? ಕೇಕ್ ಎಲ್ಲಿ ತುಳಸಿಯವರೇ? ಇಲ್ಲೇ ಇದೆ. ನಾನು ಬರ್ತೀನಿ. ಓ ಪರವಾಗಿಲ್ವೇ, ಮನೇಲೇ ಮಾಡಿದ್ದೀರಾ? ಹೇಗಾಗಿದೆಯೋ ಗೊತ್ತಿಲ್ಲ, ನೋಡಕ್ಕಂತೂ ತುಂಬ ಸಿಂಪಲ್ ಆಗಿದೆ. ಈ ಕೇಕ್ನ ಡೆಕೋರೇಟ್ ಮಾಡಿ ಅವ್ರ ಹೆಸರು ಬರಿಬೇಕಲ್ವಾ? ನಾನು ಅವ್ರ ಹೆಸರು ಬರೆದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಯಾಕೆಂದರೆ ಅವ್ರಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಅದೆಲ್ಲ ಮನೇಲೇ ಮಾಡ್ಬೋದಾ? ಅದರಲ್ಲೇನು, ಸ್ವಲ್ಪ ಸಕ್ಕರೆ, ಬೆಣ್ಣೆ, ಹಾಲು, ವೆನಿಲಾ ಎಕ್ಸ್ಟ್ರಾಕ್ಟ್ ಇದ್ದರೆ ಅದನ್ನು ಕೊಡಿ, ನಾನು ಈಗಲೇ ಮಾಡಿಬಿಡ್ತೀನಿ. ಒಂದು ನಿಮಿಷ ತಂದೆ. ಅಯ್ಯೋ ಮ್ಯಾಟ್ ಡೀಪ್ಸ್, ಸೀದಾ ಮನೆಗೆ ಬಂದು ಇಂಟ್ರೊಡ್ಯೂಸ್ ಮಾಡ್ಕೋತಿದ್ಯಲ್ಲ, ತಲೆ ಕೆಟ್ಟಿದ್ಯಾ ನಿಂಗೆ? ಯಾಕೆ ಬೈತಾ ಇದೆಯಾ? ನೀನು ಅವಾಯ್ಡ್ ಮಾಡಿದ್ರದ್ದು ಆಫ್ಟರ್ ಎಫೆಕ್ಟ್ ಇದು. ಗರ್ಲ್ ಫ್ರೆಂಡ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಿದ್ದಿದ್ರೆ ನಾನು ಹೀಗೆ ಬರ್ತಿರ್ಲಿಲ್ಲ. ಅರ್ಥ ಮಾಡ್ಕೋ, ನಾನು ನಿನ್ನಿಂದ ಸ್ವಲ್ಪ ಸ್ಪೇಸ್ ತೊಗೊಂಡಿದ್ದು. ಐ ವಾಂಟೆಡ್ ಟು ಬಿ ಶ್ಯೂರ್ ಅಬೌಟ್ ಯು. ಬಟ್ ನೀನು ನೋಡಿದ್ರೆ ಏನು? ನಾನೇನು ಮಾಡಿದೆ? 3 ಇಯರ್ಸ್ ಅಭಿ, 3 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸ್ಪೇಸ್ ಅಂತೆ ಸ್ಪೇಸು. ನಾನು ನಿನಗೆ ಕೊಟ್ಟಿರೋ ಟೈಮ್ ಆಗಿದೆ ಅಭಿ. ನಿನಗೆ ನಿಜವಾಗ್ಲೂ ನಾನು ಬೇಕಿದ್ರೆ ನಮ್ಮ ಎಂಗೇಜ್ಮೆಂಟ್ ಬಗ್ಗೆ ನಿಮ್ಮ ಮನೆಯವ್ರ ಹತ್ರ ಮಾತಾಡು. ಡೀಪ್ಸ್ ಮಾತಾಡು, ದಟ್ಸ್ ಇಟ್. ಅಯ್ಯೋ ಮ್ಯಾಜಿಕ್ ಮಾಡ್ಬಿಟ್ರಿ. ಎಷ್ಟೇ ದೊಡ್ಡ ಕೆಲಸ ಇದ್ರೂ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಟಿವಿಲಿ ಹೇಗೆ ತೋರಿಸ್ಕೊಡ್ತಿರೋ ಹಾಗೆ ಇಲ್ಲೂ ತೋರಿಸ್ಬಿಟ್ರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ದತ್ತಣ್ಣಂದು ಒಂದ ಎರಡ ಕತೆ, ಇನ್ನೊಂದು ತುಂಬಾ ಮಜವಾಗಿದೆ, ಹೇಳ್ತೀನಿ ಕೇಳಿ. ಹೇ ಅಶೋಕ, ಇದೇ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀಯಾ ಅಂತ ನಾನು ಖುಷಿ ಪಡ್ತಾ ಇದ್ರೆ ನನ್ನ ಮರ್ಯಾದೆನೆಲ್ಲ 3 ಈರುಳ್ಳಿಗೆ ಮಾರ್ಬಿಟ್ಟಿಯಲ್ಲೋ ನೀನು. ಸುಮ್ಮನಿರು ದತ್ತಣ್ಣ, ಮನುಷ್ಯನಿಗೊಂದು ವಯಸ್ಸಾದ್ಮೇಲೆ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಖುಷಿ ಪಡೋದು ಒಂದು ಸಂಭ್ರಮ. ನೀನು ಸುಮ್ಮನೆ ಎಂಜಾಯ್ ಮಾಡು. ಓಹೋ ಅಂಕಲ್, ನಾವು ಖುಷಿ ಪಡ್ತೀವಿ, ನೀವು ಹೇಳಿ. ಇವನೊಬ್ಬ ಬಂದ್ಬಿಟ್ಟ, ಕಾಯ್ತಾ ಇರ್ತಾನೆ ನನ್ನ ಕಾಲು ಎಳೆಯೋದಕ್ಕೆ. ಎಷ್ಟು ದಿನ ನೀವು ನಮ್ದು ಹೇಳ್ತಾ ಇದ್ದಿದ್ದು? ಇದು ನಮ್ಮ ದೊಡ್ಡಣ್ಣ ಹೇಳಿದ್ದು. ಕ್ಲಾಸ್ನಲ್ಲಿ ಎಲ್ಲೇ ಕೂಡ್ಸಿದ್ರು ಈ ದತ್ತನಿಗೆ ಸಮಾಧಾನ ಆಗ್ತಿರ್ಲಿಲ್ವಂತೆ. ನಮ್ಮ ದೊಡ್ಡಣ್ಣನ ಪಕ್ಕ ಮುಂದಿನ ಬೆಂಚಲ್ಲೇ ಕೂತ್ಕೊಳ್ತಾ ಇದ್ದಂತೆ. ಆದರೆ ಇದ್ದಕ್ಕಿದ್ದಾಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೊಳಕ್ಕೆ ಶುರು ಮಾಡಿದಂತೆ. ನಮ್ಮ ದೊಡ್ಡಣ್ಣನ ಜೊತೆ ಜಗಳ ಏನಾಡಿರ್ಲಿಲ್ಲ. ಯಾಕಪ್ಪ ಅಂತ ಪತ್ತೆ ಮಾಡಕ್ಕೆ ಹೋದಾಗ ನಿಜ ಏನು ಅಂತ ಗೊತ್ತಾಯ್ತು. ಹಿಂದಿನ ಬೆಂಚಿಗೆ ಸೆಳೀತಾ ಇದ್ದಂಥ ಸತ್ಯ ಏನಪ್ಪ ಅಂದರೆ, ಕೊನೆ ಬೆಂಚಲ್ಲಿ ಕೂತಿರ್ತಿದ್ದ ರೀಟಾ. ಲೇ ಸುಮ್ಮನಿರೋ, ಪಾಪ ಅವಳು ಎಲ್ಲಿದ್ದಾಳೋ ಏನು ಕಥೆಯೋ. ಅವಳ ಕಥೆನೆಲ್ಲ ಯಾಕೆ ಇಲ್ಲಿ ಹೇಳ್ತಿದ್ದೀಯಾನೆ? ಎಲ್ಲಿದ್ದಾಳೆ ಅಂದರೆ ಇಲ್ಲೇ ಮತ್ತಿಕೆರೆಯಲ್ಲಿ ಮಗನ ಮನೇಲಿ ಇದ್ದಾಳೆ ಕಣೋ. ಫೇಸ್ಬುಕ್ಕಲ್ಲಿ ಫ್ರೆಂಡ್ಸು ನಾವು. ಕೂದಲೆಲ್ಲ ಬೆಳ್ಳಗಾಗಿ ಮರಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಒಲೆ ಇದೆಯಾ ಕಣೋ ನೀನು, ಅದನ್ನು ಪತ್ತೆ ಮಾಡಿಬಿಟ್ಟಿದೀಯಾ? ತಾತ ಬೇಕಿದ್ರೆ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಬರ್ಬೋದು. ಸೂಪರ್ ಅಂಕಲ್, ನೆಕ್ಸ್ಟ್ ಸ್ಟೋರಿ ಬರಲಿ. ಏಯ್ ದಂಡ್ಪಿಂಡ, ಹೋಗಿ ನಾನು ವಾಕಿಂಗ್ ಸ್ಟಿಕ್ ತಗೊಂಡ್ ಬಾ. ಯಾಕೆ ತಾತ? ನಿನಗೆ 4 ಬಾರಿಸೋದಕ್ಕೆ. ನೆಕ್ಸ್ಟ್ ಕತೆ. ಅಶೋಕ, ಇನ್ನೊಂದು ಕತೆ ಹೇಳೋದಕ್ಕೆ ಮುಂಚೆ, ನಾನು ಆ ಕಾಲದಲ್ಲಿ ರಸ್ಲಿಂಗ್ ಚಾಂಪಿಯನ್ ಆಗಿದ್ದೆ ಅನ್ನೋದನ್ನ ನೆನಪಲ್ಲಿಟ್ಕೊ. ಅಯ್ಯಯ್ಯೋ, ಸಹವಾಸನೆ ಬೇಡಪ್ಪ ಸಮರ್ಥ. ಇನ್ನು ನೀನು ಕೇಳೋ ಹಂಗೂ ಇಲ್ಲ, ನಾನು ಹೇಳೋ ಹಂಗೂ ಇಲ್ಲ. ಹಾಗೆ ಬಾ ದಾರಿಗೆ.
ಚೋಟು ಅಂದ್ರೆ ನೀ ನಮ್ಮ ತಾತನ ಇವಾಗ? ಬಿಟ್ಟು ಇಷ್ಟು ವರ್ಷ ಆಯ್ತು ತುಳಸಿ, ನೀನಿನ್ನು ಶಿಕ್ಷಣ ಮಾಡೋದ್ ಕಲ್ತೀವಲ್ಲ. ತುಳಸಿ, ಒಂದ್ ಸಾಂಗ್ ಕಾಫಿ ಸಕ್ಕರೆ ಹಾಕಕ್ಕೆ ಕಂಜೂಸ್ತನ ಮಾಡ್ಬೇಡ. ಓಹೋ, ಟಿವಿಲಿ ಬಾಕ್ಸಿಂಗ್ ನೋಡೋ ನಮ್ಮ ದತ್ತ ತಾತ ಅಲ್ಲ? ನಾನು ಟಿವಿ ನೋಡೋದ್ರೂ ನೋಡಿದ್ದಾನ ಇವನು? ಅಯ್ಯ ತುಳಸಿ, ಕಾಫಿ ಯುಗಾದಿವರೆಗೆ ತಲ್ತೀಯಾ? ಬರೀ ಕಾಫಿ ಕೊತ್ತೆ ಪಿತ್ತನ ಸಾಗ್ಲಾದಿ ತರ್ತಾರ. ತಾತ, ನನ್ನ ಆಕ್ಟಿಂಗ್ ಹೇಗಿತ್ತು? ಸಾಕಪ್ಪ, ಇವನು ನನ್ನ ಅರ್ಧ ಮರ್ಯಾದೆ ಕಳೆದು ಬಿಟ್ಟಿದ್ದ, ನೀನು ಪೂರ್ತಿ ಕಳೆದು ಬಿಟ್ಟೆ. ತಾತ, ಇದೇ ನಮ್ಮ ಬರ್ದರ ಗಿಫ್ಟು. ಥ್ಯಾಂಕ್ ಯು ಅಮ್ಮ. ಆಹಾ, ಅವಿ, ಈಗ ಬಂದ್ಯಾ? ಹ್ಞೂ ಚಿಕ್ಕಮ್ಮ. ತುಂಬ ಕೆಲಸ ಅನ್ಸುತ್ತೆ ಆಫೀಸಲ್ಲಿ. ಬಟ್ ಇತ್ತೀಚೆಗೆ ಕೆಲಸ ಜಾಸ್ತಿ ಇದ್ರೇ ಒಳ್ಳೇದು ಅನ್ಸುತ್ತೆ. ಮನಸ್ಸು ಬೇರೆ ಏನು ಯೋಚನೆ ಮಾಡಲ್ಲ. ಹಾಗಂತ ನೀನು ತುಂಬ ಟೆನ್ಷನ್ ತಗೊಂಡು ಕೆಲಸ ಮಾಡಬೇಡ ಅವಿ. ಹ್ಞೂ ಚಿಕ್ಕಮ್ಮ. ಪೂರ್ಣಿನೂ ಹುಡುಕ್ತಿದ್ಯಾ? ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅದು ಯಾರ್ದೋ ಬರ್ತಡೇ ಅಂತಿದ್ಲಲ್ಲ, ನಾನೇ ಹೋಗು ಅಂತ ಕಳಿಸ್ದೆ. ಹೌದಾ? ಬೆಳಿಗ್ಗೆ ನೀವೇ ಬೇಡ ಅಂದ್ರಲ್ಲ ಚಿಕ್ಕಮ್ಮ. ಅಂದಿದ್ದೆ, ಅವಳು ಡಲ್ಲಾಗಿರೋದು ನೋಡಿ ಯಾಕೋ ಮನ್ಸಿಗೆ ಒಂಥರ ಅನ್ನಿಸ್ತು. ಅವಳಿಗೂ ಚೇಂಜ್ ಸಿಗುತ್ತೆ, ಹೋಗಿ ಬರಲಿ ಅಂದ್ಕೊಂಡೆ. ಅವಳು ನಿನಗೆ ಹೇಳಿದಾಳೆ ಅಂದ್ಕೊಂಡೆ. ಸಿರಿ, ವಾಶ್ರೂಮ್ ಬಾ, ಕರ್ಕೊಂಡು ಹೋಗ್ತೇನೆ. ಸರಿ ಕಣೋ ದತ್ತ, ತುಂಬ ಖುಷಿ ಆಯ್ತಪ್ಪ. ಆಗಾಗ ಸಿಗ್ತಾ ಇರೋಣ. ಖಂಡಿತ. ಥ್ಯಾಂಕ್ ಯು ಅಶೋಕ, ನೀವು ಬಂದು ತುಂಬ ಸಂತೋಷ ಆಯ್ತು. ಬರ್ತೀನಿ ಅಲ್ವಾ? ಬರ್ತೀನಿ. ಅಯ್ಯೋ ಮಾಧವ್ ಅವರೇ, ಕುಡಿಲಿ. ನೀವು ಏನು ಮಾಡ್ತಾ ಇದ್ದೀರಾ? ಇದೆಲ್ಲ ಮಾಡಿದ್ರೆ ನಂಗೆ ಬೇಜಾರಾಗತ್ತೆ. ನೀವು ಪ್ಲೀಸ್ ಕೂತ್ಕೊಳ್ಳಿ. ನಾನು ಇದೆಲ್ಲ ಮಾಡಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತಲ್ಲ. ಇಬ್ರು ಸೇರಿ ಮಾಡಿದ್ರೆ ಬೇಗ ಆಗೋಗ್ಬಿಡುತ್ತೆ. ಬೇಡ, ನೀವು ಕೂತ್ಕೊಳ್ಳಿ. ಇದೆಲ್ಲ ನಂಗೆ ಎಷ್ಟೊತ್ತಿನ ಕೆಲಸ. ನನಗೂ ಅಷ್ಟೇ, ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ಖುಷಿ ಕೊಡುತ್ತೆ, ಬೇಜಾರಾಗಲ್ಲ. ಇರಲಿ ಬಿಡಿ. ಮಾಧವ್ ಸರ್, ಅಯ್ಯೋ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನೋಡು ಪಾಪು, ಹೇಳಿದ್ರೆ ಕೇಳ್ತಾನೆ ಇಲ್ಲ. ನನಗಿದೆಲ್ಲ ಖುಷಿ ಕೊಡುತ್ತೆ ಸಮರ್ಥ್. ನಾವು ಎಲ್ಲೇ ಹೋದ್ರೂ ಅಲ್ಲಿ ಜನರ ಜೊತೆ, ಆ ಮನೆಯವ್ರ ಜೊತೆ
ಅವ್ರ ಥರನೇ ಇದ್ದು ಬಿಡ್ಬೇಕಂತೆ. ಚೆನ್ನಾಗಿ ಮಾತಾಡ್ತೀರ. ಅದು ಸರಿ, ಅವಿನಾಶ್ ಸರ್ ಹೇಗಿದ್ದಾರೆ? ಮೊನ್ನೆ ಆಫೀಸಲ್ಲೂ ಕಾಣಿಸ್ಲೇ ಇಲ್ಲ, ಬ್ಯುಸಿ ಅನ್ಸುತ್ತೆ. ಬ್ಯುಸಿ. ಕೆಲಸ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್. ಮಾಧವ್ ಅವರೇ, ಪಾಪು ನಿಮ್ಮ ಮಗನ ಬಗ್ಗೆ ಕೇಳಿದ್ದಕ್ಕೆ ಬೇಜಾರಾಯ್ತಾ? ಹಾಗೇನಿಲ್ಲ, ನನ್ನ ದೊಡ್ಡ ಮಗನ ವಿಚಾರ ಸ್ವಲ್ಪ ಸಂದಿಗ್ಧನೇ. ಕೆಲವು ಸತಿ ಹಾಗೆ ಅನ್ಸುತ್ತೆ. ಕಾಯೋ ಶಕ್ತಿ ಇದ್ರೆ ತಾಳ್ಮೆನೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಯು ಆರ್ ಸ್ಮಾರ್ಟ್. ಸುಸ್ತಾಯ್ತಾ ನಿನಗೆ? ಸುಮಾರು ಓಡಾಡ್ಬಿಟ್ಟೆ ಇವತ್ತು. ಸ್ವಲ್ಪ ಸುಸ್ತಾಯ್ತು, ಆದರೆ ಆಗಿರೋ ಖುಷಿಗೆ ಸುಸ್ತೆಲ್ಲ ಮರ್ತೋಯ್ತು. ನಿಜ ಪೂರ್ಣಿ, ಎಲ್ಲರೂ ತುಂಬ ಒಳ್ಳೆಯವರು. ಥ್ಯಾಂಕ್ಸ್ ಸಿರಿ. ಮನೇಲಿ ಇದ್ದು ಬೇಜಾರಾಗೋಗಿತ್ತು. ಇಲ್ಲಿಗೆ ಬಂದು ಮನ್ಸಿಗೆ ಸ್ವಲ್ಪ ಹಿತ ಅನಿಸ್ತಿದೆ. ನೆನ್ಪಿಟ್ಕೊಂಡು ನನ್ನನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೇ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಮಾಧವ್ ಸರ್ ಬಂದಿದ್ದು ತುಂಬ ಖುಷಿ ಆಯಿತು ನಮಗೆ. ನನಗಿಲ್ಲಿ ಬಂದಮೇಲೆ ಇನ್ನೂ ಒಂದು ವಿಷಯಕ್ಕೆ ಖುಷಿ ಆಯಿತು. ಇಷ್ಟು ದಿನ ನಮ್ಮ ಮಾವನ್ ನೋಡಿದಾಗೆಲ್ಲ ಅವ್ರು ಒಂಟಿ ಅನ್ಸೋರು. ನನ್ನ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು ಎಲ್ಲನೂ ಹೇಳ್ಕೊತಿರ್ಲಿಲ್ಲ. ನೋವನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಳ್ಳೋರು. ಆದರೆ ಇವತ್ತು ನಿಮ್ಮ ಅತ್ತೆ ನಮ್ಮ ಮಾವ ಮಾತಾಡಬೇಕಾದ್ರೆ ನಮ್ಮ ಮಾವನಿಗೆ ಒಂದು ಮೆಚ್ಯೂರ್ಡ್ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಸಮಾಧಾನ ಆಯಿತು ಅಲ್ವಾ? ಒಂದೊಂದ್ಸಲ ನನಗೂ ಆಶ್ಚರ್ಯ ಆಗತ್ತೆ. ನಾನು ನೀನು ಫ್ರೆಂಡ್ಸು, ಸಮರ್ಥ ಅವಿನಾಶ್ ಸರು ಒಂದೇ ಕಡೆ ಕೆಲಸ ಮಾಡ್ತಾರೆ. ಈಗ ನೋಡಿದ್ರೆ ಅಮ್ಮ ನಿಮ್ಮ ಮಾವ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಿದ್ದಾರೆ. ಹಾಗೆ ನೋಡಿದ್ರೆ ಜಗತ್ ಸಿಕ್ತೇನೆ ಅನ್ಸುತ್ತೆ. ನಿಜ ಸಿರಿ. ಸಿರಿ, ನಾನು ಹೊರಡ್ತೀನಿ. ಅವಿ ಮನೆಗೆ ಬಂದ್ಬಿಟ್ಟಿರ್ತಾರೆ. ನಾನು ಮೆಸೇಜ್ ಮಾಡಿದ್ದೀನಿ, ಆದರೆ ಮೆಸೇಜ್ ಎಲ್ಲ ನೋಡೋದು ತುಂಬ ಕಮ್ಮಿ. ಅವರು ಗಾಬರಿ ಆಗ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗ್ ಪೂರ್ಣಿ. ಇಲ್ಲ ಸಿರಿ, ನಾಳೆ ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟಲ್ಗಾ? ಯಾಕೆ? ವೀಕ್ಲಿ ಒನ್ಸ್ ಚೆಕಪ್ ಇರುತ್ತೆ ಸಿರಿ. ಮಿಸ್ಕ್ಯಾರೇಜ್ ಆಗಿರೋದಕ್ಕೆ ಅಬ್ಸರ್ವೇಷನ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಸಾರಿ ಪೂರ್ಣಿ, ಹೇಗಿದೆಯಾ ಈಗ? ಸ್ವಲ್ಪನಾದರೂ ಅದರಿಂದ ಆಚೆ ಬಂದಿದೆಯಾ? ಹೇಗೆ ಮರೆಯೋಕ್ಕಾಗುತ್ತೆ ಸಿರಿ? ನಾನು ಬೇಜಾರಲ್ಲಿದ್ದರೆ ಅವಿಗೂ ಮಾವನಿಗೂ ನೋವಾಗುತ್ತೆ ಅಂತ ನಗ್ತಾ ಇರ್ತೀನಿ. ಆದರೆ ಮನಸ್ಸಲ್ಲಿ ಆ ನೋವು ಹಾಗೇ ಇರುತ್ತೆ. ಮನೇಲಿ ಅವರಿಬ್ಬರು ಇಲ್ಲದೆ ಇರಬೇಕಾದ್ರೆ ಪದೇ ಪದೇ ಅದೇ ನೆನಪಾಗತ್ತೆ. ನಾಳೆನೂ ಹಾಸ್ಪಿಟ್ಲಿಗೆ ಹೋಗಬೇಕು, ಆದರೆ ಅವರಿಬ್ಬರಿಗೂ ಬರೋದಕ್ಕಾಗಲ್ಲ, ಬ್ಯುಸಿ ಇದ್ದಾರೆ. ಹೇ, ನಾನಿರುವಾಗ ಒಂಟಿ ಅಂತ ಯಾಕೆ ಹೇಳ್ತೀಯಾ? ನಾನು ನಿನ್ನ ಜೊತೆ ಬರಲ ನಾಳೆ ಹಾಸ್ಪಿಟ್ಲಿಗ? ನಿಜವಾಗ್ಲೂ ನಿನ್ಗೇನು ತೊಂದರೆ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಬುಕ್ ಸ್ಟೋರಿಗೆ ಸ್ವಲ್ಪ ಲೇಟಾಗಿ ಹೋದ್ರಾಯ್ತು. ಡೋಂಟ್ ವರಿ, ನಿನ್ನ ಜೊತೆ ನಾನು ಬರ್ತೀನಿ. ನೀವು ಬಂದಿದ್ದು ಖುಷಿ ಆಯಿತು, ಆದರೆ ಎಲ್ಲ ಕೆಲಸ ಮಾಡಿ ಸುಮ್ಮನೆ ತೊಂದರೆ ತೊಗೊಂಡ್ರಿ. ಕೇಕ್ನೂ ಸುಂದರವಾಗಿ ಕಾಣೋ ಹಾಗೆ ಮಾಡಿದ್ರಿ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕೃತಜ್ಞತೆ ಯಾಕೆ? ನಾನು ಇಲ್ಲಿರೋ ಅಷ್ಟೊತ್ತೂ ನೀವೆಲ್ಲರೂ ನನ್ನನ್ನು ನಿಮ್ಮ ಮನೆ ಸದಸ್ಯ ಅನ್ನೋಷ್ಟು ಪ್ರೀತಿಯಿಂದ ನೋಡಿಕೊಂಡ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸುಂದರವಾದ ಕುಟುಂಬ ಹೇಗಿರಬೇಕು ಅಂತ ನಿಮ್ಮನ್ನೆಲ್ಲ ನೋಡಿ ಗೊತ್ತಾಯಿತು. ಹುಟ್ಟದಬ್ಬನ ಗ್ರ್ಯಾಂಡಾಗಿ ಆಚರಿಸೋದ್ರಲ್ಲಿಲ್ಲ ಸಂಭ್ರಮ, ಆತ್ಮೀಯವಾಗಿ ಆಚರಿಸೋದ್ರಲ್ಲೇ ಇದೆ ಅಂತ ತೋರಿಸ್ಕೊಟ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ದೊಡ್ಡ ಮಾತು ಮಾಧವ್ ಅವರೇ. ಸರಿ, ನಾನಿನ್ನು ಬರ್ತೀನಿ. ಸಮರ್ಥ, ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನೋ ಪ್ರಾಬ್ಲಮ್. ಪೂರ್ಣಿ ಸಿರಿ ಜೊತೆ ಇರಬೇಕು, ಕರ್ಕೊಂಬರ್ತೀನಿ. ಸರಿ. ತುಳಸಿಯವರೇ, ಇನ್ನೊಂದು ಹೇಳಕ್ಕೆ ಮರ್ತೆ. ಪೂರ್ಣಿ ಮುಖದಲ್ಲಿ ಇಷ್ಟೊಂದು ನಗು ನೋಡಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಥ್ಯಾಂಕ್ಸ್. ನಾನು ನೀವು ಫ್ರೆಂಡ್ಸ್ ಅಂತ ನೀವೇ ಹೇಳಿದ್ರಿ ಅಲ್ವಾ ಮಾಧವ್ ಅವರೇ? ಫ್ರೆಂಡ್ಸು ಫ್ಯಾಮಿಲಿ ಮಧ್ಯ ನೋ ಥ್ಯಾಂಕ್ಸ್ ನೋ ಸಾರಿ ಅಂತಾಳೆ.